ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧೀರಜ್ ಮೈಸೂರು ಕನ್ನಡ ಯೂಟ್ಯೂಬ್ ಚಾನಲ್. ಇದೊಂದು ಹೊಸ ಮುಖ ಮತ್ತು ಹೊಸ ಪರಿಚಯ. ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಒಂದು ವಿಶೇಷವಾದ ವಿಷಯಗಳ ಬಗ್ಗೆ ಸಂದರ್ಶನಗಳನ್ನ ನಾವು ಮಾಡ್ತಾ ಹೋಗ್ತೇವೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈ ಸಮಸ್ಯೆಗಳು ಎಲ್ಲಿಂದ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹೋದಾಗ ಎಲ್ಲರೂ ಅಂದ್ಕೊತಾರೆ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲ ಏನಾದ್ರು ನಾವು ಅನುಭವಿಸ್ತಾ ಇದೀವ ಅಂತ ಕೂಡ ಯೋಚನೆ ಬರುತ್ತೆ. ಈ ವಿಚಾರನ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾರೆ, ಅವ್ರ ಜಾತಕನ ಇಟ್ಕೊಂಡು ಜ್ಯೋತಿಷಿಗಳ ಹತ್ರ ಪರಿಹಾರಕ್ಕಾಗಿ ಹೋಗ್ತಾರೆ. ಈ ಥರ ಪರಿಹಾರಕ್ಕಾಗಿ ಹೋದಾಗ ಜ್ಯೋತಿಷಿಗಳೇನು ಮಾಡ್ತಾರೆ, ಅವರ ಮನೋ ಇಚ್ಛೆಯಂತೆ ಅವ್ರ ಮನಸ್ಸಿಗೆ ಬಂದಂತೆ ಪರಿಹಾರಗಳನ್ನ ಹೇಳಿ ಹಣದ ವ್ಯಾಮೋಹದಿಂದ ಅವ್ರಿಗೆ ಇನ್ನಷ್ಟು ಸಮಸ್ಯೆಯನ್ನು ಕೂಡ ತಂದಾಕ್ತಾರೆ. ಈ ಥರದ ಅನುಭವ ನಿಮಗೇನಾದ್ರು ಆಗಿದ್ದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಇವತ್ತು ಇದೇ ವಿಚಾರವಾಗಿ ನಾವು ಮಾತನಾಡೋದಕ್ಕೆ ಅಂತಂದ್ಬಿಟ್ಟು ನಾವೊಬ್ಬರು ಸುಪ್ರಸಿದ್ಧ ಜ್ಯೋತಿಷಿಗಳನ್ನ ನಾವು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ಇವ್ರ ಹೆಸರು ಬಂದು ತಾಂತ್ರಿಕ್ MP ನಾಯಕ್ ಗುರೂಜಿ ಅಂತಂದ್ಬಿಟ್ಟು. ವೀಕ್ಷಕರೇ, ಇವ್ರದ್ದೊಂದು ಕುತೂಹಲಕಾರಿ ವಿಷಯ ಏನಪ್ಪ ಅಂತಂದರೆ, ಇವರು ಹುಟ್ಟಿದ್ದು ಮಂಗಳೂರು ಮೂಲದಲ್ಲಿ. ಇವರು ವಂಶ ಪಾರಂಪರಿಕವಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದನ್ನು ಅಭ್ಯಾಸ ಮಾಡ್ಕೊತ ಬಂದಿರ್ತಾರೆ. ಸೊ ಇವ್ರದ್ದು ಒಂದು ವಿಶೇಷವಾದಂಥ ಒಂದು ಸಂಗತಿ ಏನಪ್ಪ ಅಂತಂದರೆ, ಇವ್ರ ವಯಸ್ಸು ತುಂಬ ಚಿಕ್ಕದಾದರೂ ಕೂಡ ಸರಿಸುಮಾರು 7,000ದಿಂದ 8,000 ಜಾತಕಗಳನ್ನು ಆಲ್ರೆಡಿ ಇವರು ವಿಮರ್ಶೆ ಮಾಡಿದ್ದಾರೆ. ಬನ್ನಿ, ಅವರು ಈ ಇಷ್ಟೊಂದು ಜಾತಕಗಳನ್ನು ವಿಮರ್ಶನೆ ಮಾಡೋದಕ್ಕೆ ಕಾರಣ ಏನು ಮತ್ತು ಇದರ ಅನುಭವ ಅವ್ರಿಗೆ ಹೇಗಿತ್ತು ಅಂತ ಅವ್ರನ್ನ ಮಾತಾಡಿಸಿ ನಾವು ತಿಳ್ಕೊಳ್ಳೋಣ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ. ಗುರುಜಿ ನಮಸ್ತೆ. ನಿಮ್ಮ ಬಗ್ಗೆ ನಮಗೆ ತಿಳಿದಿದೆ, ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಸರಿಸುಮಾರು 7,000ದಿಂದ 8,000 ಜಾತಕಗಳನ್ನು ನೀವು ಆಲ್ರೆಡಿ ವಿಮರ್ಶೆ ಮಾಡಿರ್ತೀರ. ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಎಷ್ಟೋ ಜನರಿಗೆ ಸರಳ ಸುಲಭ ಪರಿಹಾರಗಳನ್ನು ಕೂಡ ಆಲ್ರೆಡಿ ನೀವು ನೀಡಿದ್ದೀರಾ. ಇದರ ಅನುಭವ ನಿಮಗೆ ಹೇಗಿತ್ತು ಗುರುಜಿ? ಮತ್ತು ನಿಮ್ಮದೊಂದು ಕಿರು ಪರಿಚಯನ ನಮ್ಮ ವೀಕ್ಷಕರಿಗೆ ನೀವು ಮಾಡಿಕೊಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಧೀರಜವರೇ ನಮಸ್ಕಾರ. ನಾವು ತಾಂತ್ರಿಕ್ MP ನಾಯಕ್ ಗುರುಜಿ. ಮೂಲತಃ ತುಳುನಾಡಿನವರಾದ ನಾವು ಈ ತಂತ್ರ ಮಂತ್ರಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳು ಭಗವಂತ ನಮ್ಮ ಮನೆತನಕ್ಕೆ ವಂಶ ಪಾರಂಪರ್ಯವಾಗಿ ಕೊಟ್ಟಿರುವಂತಹ ಒಂದು ವರದಾನ ಅಂತ ಹೇಳ್ಬೋದು. ಬಹುಶಃ ಇದೇ ಕಾರಣ ಆಗಿರ್ಬೋದು, ಇಷ್ಟು ವಯಸ್ಸಿನಲ್ಲಿ ಇಷ್ಟೊಂದು ಜಾತಕಗಳ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಬಹಳ ಮೂಲ ಕಾರಣ ಕೂಡ ಇದೇ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಗುರುಜಿ, ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದನ್ನು ನಾವು ಎಷ್ಟು ಅವಲಂಬನೆ ಆಗಬೇಕು, ಅಂದರೆ ಎಷ್ಟು ಇದನ್ನು ನಂಬಬೇಕು, ಮತ್ತು ನಮ್ಮ ಜಾತಕ ನೋಡಿ ನೀವು ಹೇಳ್ತಿರಲ್ಲ ವಿಷಯಗಳು, ಇದೆಲ್ಲ ನಿಜವಾಗ್ಲೂ ನಿಜನಾ? ಧೀರಜವರೇ, ಬಹಳ ಒಳ್ಳೆ ಪ್ರಶ್ನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಇದು ನಿಜನ ಸುಳ್ಳ ಅನ್ನೋದಕ್ಕಿಂತ ಇದನ್ನು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ನಿಜ ಅರ್ಥವನ್ನು ಎಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ. ನೋಡಿ, ಬಹಳ ಸಿಂಪಲ್ ಆಗಿ ವೀಕ್ಷಕರಿಗೆ ನಾನು ತಿಳಿಸೋದೇನಂತ ಹೇಳಿದ್ರೆ, ಜ್ಯೋತಿಷ್ಯ ಅಂದರೆ ಬೆಳಕು. ಬೆಳಕಿನ ಅಧ್ಯಯನಗಳನ್ನು ಮಾಡಿ ಒಬ್ಬ ವ್ಯಕ್ತಿಯ ಸ್ಥಿತಿಗಳ ಬಗ್ಗೆ ಪ್ರಿಡಿಕ್ಟ್ ಮಾಡುವಂಥದ್ದೇ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ, ಜ್ಯೋತಿಷ್ಯ ಅಧ್ಯಯನ. ಗ್ರಹಗಳು ಮತ್ತು ನಕ್ಷತ್ರಗಳ ಚಲನಾವಲನಗಳಿಂದ ಒಬ್ಬ ವ್ಯಕ್ತಿಯ ಮುಂದಿನ ಭವಿಷ್ಯದ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಖಂಡಿತವಾಗ್ಲೂ ಇದೊಂದು ಕ್ವಶನ್, ನೀವು ನಿಜನಾ ಸುಳ್ಳ, ನಂಬಬೇಕಾ ನಂಬಬಾರ್ದಾ, ಈ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಂತಲ್ಲ ಎಲ್ಲರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಬಹಳ ಪರಮ ಪವಿತ್ರವಾದಂಥ ಒಂದು ಜ್ಯೋತಿಷ್ಯ ಶಾಸ್ತ್ರ. ಪರಮ ಪವಿತ್ರವಾದಂಥ ಈ ಜ್ಯೋತಿಷ್ಯ ಶಾಸ್ತ್ರದ ದುರ್ಬಳಕೆಗಳು ಬಹಳಷ್ಟು ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ವಂಶ ಪಾರಂಪರ್ಯವಾಗಿ ನಮ್ಮ ಮನೆತನದಿಂದ ಬಂದಿರುವಂಥ ಒಂದು ಗುರಿ ಏನಂತ ಹೇಳಿದ್ರೆ, ಈ ಜ್ಯೋತಿಷ್ಯ ಶಾಸ್ತ್ರದ ಸದುಪಯೋಗ ಎಲ್ಲರೂ ಕೂಡ ಪಡ್ಕೊಂಡು ಅವರವರ ಸರ್ವ ಸಮಸ್ಯೆಗಳೇನೇ ಇದ್ದರೂ ಕೂಡ ಅದನ್ನು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ ಆಗಿದೆ. ನೀವು ಒಂದು ನಂಬಿಕೆ ಅಂತ ಒಂದು ಪದವನ್ನು ಉಪಯೋಗ ಮಾಡಿದ್ರಿ. ಸೊ ಅದ್ರ ಬಗ್ಗೆ ನಮ್ಗೆ ಇಲ್ಲೊಂದು ಪ್ರಶ್ನೆ ಬಂತು.
ಈಗ ಪ್ರಪಂಚದಾದ್ಯಂತ ತುಂಬ ಜನ ಜ್ಯೋತಿಷಿಗಳಿದ್ದಾರೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಫೇಸ್ಬುಕ್ಕು ಅಥವಾ ವಾಟ್ಸಪ್ಪು ಅಥವಾ ಗೂಗಲಲ್ಲಿರ್ಬೋದು, ಈ ಥರ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರನ್ನ ಕನೆಕ್ಟ್ ಮಾಡ್ಕೊತಾರೆ. ಒನ್ಸ್ ಅವ್ರನ್ನ ಕನೆಕ್ಟ್ ಆದಮೇಲೆ ಅವ್ರ ಹತ್ರ ಪರಿಹಾರ ಪಡ್ಕೋಬೇಕು ಅಂತೇಳಿ ತಮ್ಮ ಹತ್ರ ಹಣ ಇಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಸಾಲ ಮಾಡಿ ಆದ್ರೂ ಹಣನ ಅಲ್ಲಿ ಹೂಡಿಕೆ ಮಾಡ್ತಾರೆ. ಆದರೆ ಅದಕ್ಕೆ ಪರಿಹಾರ ಅಂತೂ ಸಿಗೋದಿಲ್ಲ. ಹೌದು. ಇಂತಹ ಜ್ಯೋತಿಷಿಗಳು ಈ ಥರದ್ದು ಏನು ಚಟುವಟಿಕೆ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುರೂಜಿ? ಧೀರಜ್ ಅವರೇ, ಖಂಡಿತವಾಗ್ಲೂ ನೀವು ಹೇಳ್ತಾ ಇರುವಂಥದ್ದು ಬಹಳ ಸೂಕ್ತವಾದಂತಹ ಪ್ರಶ್ನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ನಾವು ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದೆ ಜ್ಯೋತಿಷ್ಯರಿಂದ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಇದೇ ರೀತಿ ಕೂಡ ಸಮಸ್ಯೆಗಳು ಆಗ್ತಾ ಇದೆ. ಮುಖ್ಯವಾಗಿ ಅವರ ಬಗ್ಗೆ ನಾವು ಹೇಳೋದಕ್ಕಿಂತ ಮುಂಚೆ ವೀಕ್ಷಣೆ ಮಾಡ್ತಾ ಇರುವಂಥ ವೀಕ್ಷಕರಿಗೆ ನಾನು ತಿಳಿಸುವಂಥದ್ದು ಏನಂತ ಹೇಳಿದ್ರೆ, ಎಲ್ಲವೂ ಕೂಡ ಹಣದಿಂದಲೇ ಪರಿಹಾರಗಳು ಆಗುತ್ತೆ ಅನ್ನುವಂಥದ್ದು ಸುಳ್ಳು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಅದರದರ ಸಮಸ್ಯೆಗಳಿಗೆ ಅದರದ ಪರಿಹಾರ ಮಾರ್ಗಗಳಿರ್ತವೆ. ಮುಖ್ಯವಾಗಿ ಒಬ್ಬ ನುರಿತ ಜ್ಯೋತಿಷಿ ಆಗಿರುವಂಥ ಕರ್ತವ್ಯ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಸಮಸ್ಯೆಗಳ ಬಗ್ಗೆ ಪೂಜೆ ಪರಿಹಾರಗಳನ್ನು ಹೇಳೋದಕ್ಕಿಂತ ಮುಖ್ಯವಾಗಿ ನಿಜವಾದ ಮಾರ್ಗದರ್ಶನಗಳನ್ನು ಕೊಟ್ಟು ಅವನಿಗೆ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದೇ ನಿಜವಾದ ಜ್ಯೋತಿಷ್ಯ ಶಾಸ್ತ್ರದ ಒಂದು ಅರ್ಥ ಆಗಿದೆ. ನಮ್ಮ ವಂಶ ಪಾರಂಪರ್ಯದಿಂದಲೂ ಕೂಡ ಹಣದ ವ್ಯಾಮೋಹಕ್ಕೆ ಒಳಗಾಗೋದೆ, ಸಮಸ್ಯೆಗಳೇನೇ ಇದ್ದರೂ ಕೂಡ ನಿಜವಾದ ಪರಿಹಾರಗಳನ್ನು ಕೊಡೋದಕ್ಕಿಂತ ಮುಖ್ಯವಾಗಿ ನಿಜವಾದ ಮಾರ್ಗದರ್ಶನಗಳನ್ನು ಕೊಡುವಂಥದ್ದೇ ನಮ್ಮ ಮೂಲ ಉದ್ದೇಶ ಮತ್ತು ಗುರಿ ಕೂಡ ಆಗಿದೆ. ಗುರುಗಳೇ, ತುಂಬ ಒಳ್ಳೆಯದು. ನೀವು ಪರಿಹಾರಕ್ಕಾಗಿ ಯೋಚಿಸೋದಕ್ಕೇ ಇಷ್ಟೊಂದು ಜಾತಕಗಳನ್ನು ವಿಮರ್ಶನೆ ಮಾಡಿದ್ದೀರಾ ಅನ್ನೋದು ಇಲ್ಲಿ ನಿಜವಾಗ್ಲೂ ಅರ್ಥ ಆಗುತ್ತೆ. ಗುರುಗಳೇ, ಇಲ್ಲೊಂದು ನನಗೆ ಇನ್ನೊಂದು ಪ್ರಶ್ನೆ ಇದೆ. ಈಗ ಏನಪ್ಪ ಅಂತಂದರೆ, ಇವಾಗ ಈ ಜಾತಕ ತೋರಿಸೋದು ಮತ್ತು ಈ ಜಾತಕದ ಪರಿಶೀಲನೆ ಮಾಡಿಸ್ಕೊಳ್ಳೋವಂಥದ್ದು ಇದೆಲ್ಲ ಯಂಗ್ ಜನ್ರೇಷನ್ ಪೀಪಲ್ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಹೊಸ್ದಾಗಿ ಮದುವೆ ಆಗಿರೋರು ಇರ್ಬೋದು ಅಥವಾ ಲವ್ವಲ್ಲಿರೋರು ಇರ್ಬೋದು, ಈ ಥರ ಜನಗಳು ಇದ್ರ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಇದೆ. ಸೊ ಈ ಥರ ಇವಾಗ ಏನಾದ್ರು ಮದುವೆ ಪ್ರಾಬ್ಲಮ್ ಇದ್ದು, ಈಗ ಪ್ರೀತಿ ಪ್ರೇಮದಲ್ಲಿ ಏನಾದ್ರು ಸಮಸ್ಯೆಗಳಿದ್ದು, ಈ ಥರ ಸಮಸ್ಯೆಗಳನ್ನ ನಾವು ನಮ್ಮ ಜಾತಕದಲ್ಲಿ ವಿಶ್ಲೇಷಣೆ ಮಾಡ್ಬೋದಾ? ಇದರಲ್ಲೆಲ್ಲ ನಮಗೆ ಈ ಥರ ವಿಚಾರಗಳು ಕೂಡ ನಮಗೆ ಗೊತ್ತಾಗುತ್ತಾ ಗುರುಗಳೇ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಈ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ನಾವು ಇದರ ಅರ್ಥವನ್ನು ತಿಳ್ಕೋಬೇಕಾಗತ್ತೆ. ಋಣಾನುಬಂಧ ಅಂತ ಹೇಳಿದ್ರೆ, ಜನ್ಮ ಜನ್ಮಾಂತರಗಳಿಂದ ನಮ್ಮ ಕರ್ಮಾನುಸಾರವಾಗಿ ಬಂದಿರತಕ್ಕಂಥ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅದು ಪಶು ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ವಿಚಾರ ಕೂಡ ಆಗಿರ್ಬೋದು, ಪತ್ನಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ವಿಚಾರಗಳಲ್ಲಿ ಆಗಿರಬಹುದು, ಸುತಾಲಯ ಸುತ ಮತ್ತು ಆಲಯ ಮಗ ಮತ್ತು ಒಂದು ಮನೆ ಆಗಿರ್ಬೋದು. ಇದೆಲ್ಲವನ್ನು ಕೂಡ ಪಡಿಬೇಕು ಅಂತ ಹೇಳಿದ್ರೆ ಈ ಒಂದು ಜನ್ಮ ಜನ್ಮಾಂತರಗಳಿಂದ ಬಂದಿರುವಂಥ ಋಣಾನುಬಂಧ ಅದರ ಕರ್ಮಾನುಸಾರವಾಗಿಯೇ ಆಗಿರುತ್ತೆ. ನಮ್ಮ ಹಣೆ ಬರಹದಲ್ಲಿ ನಾವು ಯಾವುದನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀವೋ ಖಂಡಿತವಾಗ್ಲೂ ಅದನ್ನು ಪಡ್ಕೊಳ್ತೇವೆ. ಆದರೆ ಕೆಲವೊಂದು ಜಾತಕಗಳಲ್ಲಿ ಕೆಲವೊಂದು ಗ್ರಹಗತಿಗಳಿಂದ ನಾವು ಪಡಿಬೇಕಾಗಿರೋದನ್ನು ಕೂಡ, ಅಥವಾ ಯೋಗ ಯೋಗ್ಯತೆ ಎರಡೂ ಇದ್ದರೂ ಸಹ ಅದನ್ನು ಪಡೆಯೋದಕ್ಕೆ ಆ ಗ್ರಹಗತಿಗಳ ಅಸಮತೋಲನಗಳು ಸಮಸ್ಯೆಗಳನ್ನು ಕೊಡ್ತಾ ಇರುತ್ತೆ. ಮುಖ್ಯವಾಗಿ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ನುರಿತ ಜ್ಯೋತಿಷ್ಯನ ಹತ್ರ ಹೋಗಿ ಸಮಸ್ಯೆಗಳು ಏನಾಗುತ್ತಾ ಇದೆ ಅಥವಾ ಗ್ರಹಗತಿಗಳ ಬಗ್ಗೆ ಆ ಒಂದು ಅಸಮತೋಲನಗಳಲ್ಲಿ ಏನೆಲ್ಲ ಇದೆ ಅದನ್ನು ಪರಿಹಾರಗಳನ್ನು ಮಾಡಿಕೊಂಡು ಆದ ನಂತರ ಇಷ್ಟಪಟ್ಟಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಸತಿ ಪತಿ ವಿಚಾರದಲ್ಲಾಗಿರ್ಬೋದು, ಇಷ್ಟಪಟ್ಟಂಥ ಗಂಡ ಆಗಿರ್ಬೋದು, ಇಷ್ಟಪಟ್ಟಂಥ ಹೆಂಡತಿಯನ್ನಾಗಿರ್ಬೋದು, ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಮತ್ತು ಇದರಿಂದ ಕುಟುಂಬದಲ್ಲಿರತಕ್ಕಂಥ ಸಮಸ್ಯೆಗಳನ್ನು ಕೂಡ ಪರಿಹಾರಗಳನ್ನು ಮಾಡಿ ಅದನ್ನು ಕೂಡ ತಿಳಿಯಾಗಿಸಬಹುದು. ಗುರುಜಿ, ತುಂಬ ಧನ್ಯವಾದಗಳು. ಇವತ್ತು ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ತುಂಬ ಮಾಹಿತಿಯನ್ನು ನೀವು ಹಂಚ್ಕೊಂಡಿದ್ದೀರಾ. ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಅವರ ಜಾತಕವನ್ನು ಏನಾದ್ರು ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ನಿಮ್ಮನ್ನು ಹೇಗೆ ಭೇಟಿ ಮಾಡ್ಬೋದು ಗುರುಜಿ? ಈ ಮೂಲಕ ವೀಕ್ಷಕರಲ್ಲಿ ಹೇಳುವಂಥದ್ದಂದರೆ, ಎಷ್ಟೋ ದೇವಸ್ಥಾನಗಳು ಜ್ಯೋತಿಷ್ಯರ ಹತ್ರ ಹೋಗಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಅಥವಾ ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿ ಏನಾದರೂ ಪರಿಹಾರ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ಈ ನಂಬರಿಗೆ ನೀವು ಕರೆ ಮಾಡಬಹುದು. 9206332299 ಈ ನಂಬರಿಗೆ ಕರೆ ಮಾಡಿ ಮತ್ತು ನೇರವಾಗಿ ಭೇಟಿಯಾಗುವಂಥ ಅನುಕೂಲ ಇದ್ದರೆ ನೇರವಾಗಿ ಬಂದು ಭೇಟಿ ಆಗ್ಬೋದು. ನಮ್ಮ ಖಾಯಂ ಮನೆ ವಿಳಾಸ ವಿಜಯನಗರ, ಬೆಂಗಳೂರು. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ನೋಡೋರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ MP ನಾಯಕ್ ಗುರೂಜಿಯವರು ನಮಗೆ ತುಂಬಾ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ನಮ್ಮ ಚಾನಲಲ್ಲಿ ಇದೇ ಥರ ವಿಡಿಯೋಗಳು ಬರ್ತಾನೆ ಇರುತ್ತೆ. ಇದನ್ನು ನೀವು ನೋಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.